टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಾಳೆ ರಾಜ್ಯದಲ್ಲೂ ಯುದ್ಧದ ಸೈರನ್ ಮೊಳಗುವಂತ ಸಾಧ್ಯತೆ ಇದೆ. ಬೆಂಗಳೂರು ಹಾಗೆ ಕಾರವಾರದಲ್ಲಿ ಮಾಕ್ ಡ್ರಿಲ್ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಅಣುಕು ಪ್ರದರ್ಶನದ ತಯಾರಿ ಬಗ್ಗೆ ಚರ್ಚೆಗಳಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಮೀಟಿಂಗ್ ಕೂಡ ನಡೆಯುತ್ತೆ. ಬೆಳಗ್ಗೆ 10:30 ರಿಂದ 2 ಗಂಟೆಗಳ ಕಾಲ ಈ ಮಹತ್ವದ ಚರ್ಚೆ ಇರುತ್ತೆ. ಡಿಜಿಪಿ ಪ್ರಶಾಂತ್ ಕುಮಾರ್ ಠಾಕೂರ್, ಸಿವಿಲ್ ಡಿಫೆನ್ಸ್ ಹಿರಿಯ ಅಧಿಕಾರಿಗಳಿರ್ತಾರೆ. ಅವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ ಇದು. ಸಭೆ ಬಳಿಕ ಯಾವ ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಇರುತ್ತೆ, ಯಾವ ರೀತಿಯಾದಂತಹ ತಯಾರಿ ಇರುತ್ತೆ, ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ನಮ್ಮ ಜೊತೆಗೆ ಲೈವ್ ನಲ್ಲಿ ನಿವೃತ್ತ ಐಜಿಪಿ ಆಗಿರುವಂತಹ ಅರ್ಕೇಶ್ ಅವರು ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ತೆ. ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಸರ್. ಎಸ್, ಈ ಮಾಕ್ ಡ್ರಿಲ್ಗಳೆಲ್ಲ ಇತ್ತೀಚಿನ ದಿನಗಳಿಗೆ, ಇತ್ತೀಚಿನ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಇದು ಹೊಸ ಪದ. ಜೊತೆಗೆ ಇದಕ್ಕೆ ಬೇಕಿರುವಂತಹ ತಯಾರಿಗಳು, ಇವೆಲ್ಲದರ ಐಡಿಯಾಗಳು ಖಂಡಿತವಾಗಿಯೂ ಸಾರ್ವಜನಿಕರಿಗೆ ಇರೋದಿಲ್ಲ. ನಮ್ಮ ರಾಜ್ಯ ಅಂತ ಬಂದಾಗ ಇವಾಗ 244 ಜಿಲ್ಲೆಗಳು ಅಂತ ಹೇಳಿದ್ರು. ಅದರಲ್ಲಿ ಕರ್ನಾಟಕ ಅಂತ ಬಂದಾಗ ಯಾವ್ಯಾವ ಪ್ರದೇಶಗಳಲ್ಲಿ ಅಂತ ಮಾಕ್ ಡ್ರಿಲ್ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಸರ್? ಯಾವ ರೀತಿಯಾಗಿರುತ್ತೆ ಒಂದು ಚಿತ್ರಣವನ್ನ ಕೊಡೋದಾದ್ರೆ? ಮಾಕ್ ಡ್ರಿಲ್ ಅಂದ್ರೆ ಒಂದು ಯುದ್ಧ ಸನ್ನದ್ಧತೆ. ಯುದ್ಧ ನಡೆಯುವಾಗ ಗಡಿಯಲ್ಲಿ ಏನಾಗುತ್ತೆ, ಗಡಿಯಿಂದ ಆಚೆ ದೇಶದ ಒಳಗಡೆ ಏನೇನು ಸಮಸ್ಯೆಗಳು ಉಲ್ಬಣವಾಗ್ತವೆ ಅಂತ ಅನ್ನೋದನ್ನು ಕೂಲಂಕಷವಾಗಿ ವಿಚಾರ ಮಾಡಿ, ಆಗ ನಾವು ಯಾರ್ಯಾರ ಜವಾಬ್ದಾರಿ ಏನೇನಿದೆ ಅನ್ನೋದನ್ನು ಅರ್ಥಕೊಂಡು ಅದಕ್ಕೆ ನಾವು ಸಿದ್ಧರಾಗೋದಕ್ಕೆ ಮಾಕ್ ಡ್ರಿಲ್ ಇದು ಒಂದು ಪ್ರಾಕ್ಟೀಸ್. ಒಂದು ಬೆಂಕಿ ಹತ್ಕೊಂಡ್ರೆ, ಒಂದು ಮನೆಗೆ ಬೆಂಕಿ ಹತ್ಕೊಂಡ್ರೆ ಆ ಬೆಂಕಿಯನ್ನು ಆರಿಸುವ ವಿಧಾನಗಳೇನು, ಬೆಂಕಿ ಹತ್ತಿದಾಗ ನೀರು ಹುಡ್ಕೊಂಡು ಹೋಗೋದಲ್ಲ, ಅದಕ್ಕೆ ಒಂದು ಡ್ರಿಲ್ ಇರುತ್ತೆ. ಎಲ್ಲಿ ನೀರಿದೆ, ಹೇಗೆ ಬಳಸಬೇಕು, ಯಾವ ಯಂತ್ರಗಳನ್ನು ಬಳಸಬೇಕು ಅಂತ ಫೈರ್ ಫೈಟಿಂಗ್ ಇಲಾಖೆ ಕೆಲಸ ಮಾಡುತ್ತೋ, ಅಕ್ಕಪಕ್ಕದ ಜನಗಳು ಸಹಕಾರ ಕೊಡ್ತಾರೋ, ಆ ರೀತಿ ನಾವು ಯುದ್ಧದ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳು ಉಲ್ಬಣವಾಗಬಹುದು ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಉದಾಹರಣೆಗೆ ಇವತ್ತಿನ ಯುದ್ಧ ಬರೀ ಸೈನಿಕರ ನಡುವೆ ನಡೆಯುವ ಯುದ್ಧವಲ್ಲ, ಇದು ಮನೆಗಳಲ್ಲೂ ಜನಗಳ ಮನಸ್ಸಿನಲ್ಲೂ ನಡೆಯುವಂತಹ ಯುದ್ಧ. ಈ ಯುದ್ಧಕ್ಕೆ ತಯಾರಿ ಮಾಡ್ಕೊಳ್ಳೋದು ಹೇಗೆ? ಹಿಂದೆ ಕನ್ವೆನ್ಷನಲ್ ವಾರ್ಫೇರ್ಗಳಲ್ಲಿ ಸಾಮಾನ್ಯವಾಗಿ ಗಡಿಯಲ್ಲಿ ಯುದ್ಧವಾಗ್ತಿತ್ತು. ಇವತ್ತು ಯುದ್ಧ ಹಲವಾರು ರೀತಿಯಲ್ಲಾಗಬಹುದು. ಈಗ ನಾವು ಪಾಕಿಸ್ತಾನಕ್ಕೆ ನೀರು ಹೋಗೋದನ್ನು ತಡೆಯೋ ಪ್ರಯತ್ನ ಮಾಡ್ತಿದ್ದೀವಿ, ಅವ್ರಿಗೆ ಆರ್ಥಿಕವಾಗಿ ಸಮಸ್ಯೆ ಆಗುವ ರೀತಿಯಲ್ಲಿ ಪ್ರಯತ್ನ ಮಾಡ್ತಿದ್ದೀವಿ. ಹಾಗೆ ಇನ್ನೂ ಹಲವು ವಿದೇಶ ನೀತಿಯಲ್ಲಿ ಪಾಕಿಸ್ತಾನವನ್ನು ಕಾರ್ನರ್ ಮಾಡ್ತಿದ್ದೀವಿ. ಈ ರೀತಿ ನಮ್ಮ ದೇಶದ ಮೇಲೆ ಶತ್ರು ರಾಷ್ಟ್ರ ಯಾವ್ಯಾವ ಸಮಸ್ಯೆಯನ್ನು ಮಾಡಬಹುದು, ಇದರಲ್ಲಿ ಯಾರ್ಯಾರ ಕರ್ತವ್ಯ ಏನು, ಒಂದು ಆಸ್ಪತ್ರೆಯ ಕರ್ತವ್ಯ ಏನು, ಒಬ್ಬ ಡಾಕ್ಟರ್ ಕರ್ತವ್ಯ ಏನು, ಒಬ್ಬ ನರ್ಸ್ ಕರ್ತವ್ಯ ಏನು, ಒಬ್ಬ ಯುವಕನ ಕರ್ತವ್ಯ ಏನು, ಒಬ್ಬ ಟ್ರಕ್ ಡ್ರೈವರ್ನ ಕರ್ತವ್ಯ ಏನು, ನಾಳೆ ಅವನನ್ನು ರಿಕ್ವಿಸಿಷನ್ ಮಾಡಿ ಆರ್ಮಿ ಸಪ್ಲೈಸ್ಗೆ ಬಳಸ್ಕೊಳ್ಬೇಕಾಗಬಹುದು, ಅವನು ಒಬ್ಬ ಮೀನುಗಾರನ ಕರ್ತವ್ಯ ಏನು, ಅವನು ಒಬ್ಬ ಇನ್ಫಾರ್ಮೆಂಟ್ ಆಗಿ ಕೆಲಸ ಮಾಡಬೇಕಾಗಬಹುದು, ಅಥವಾ ಒಬ್ಬ ವ್ಯಾಪಾರಿ ಅವನ ರಾಷನ್ ಸ್ಟಾಕ್ ಮಾಡ್ತಾ ಇರೋನು ಅವನ ಕರ್ತವ್ಯ ಏನು, ಆಯಿಲ್ ಆ್ಯಂಡ್ ಗ್ಯಾಸ್ ಎಷ್ಟು ಸ್ಟಾಕ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಮಾಡ್ಕೋಬೇಕು, ಒಂದು ವೇಳೆ ನಾವು ಅವಶ್ಯಕತೆ ಬಿದ್ದರೆ ವಿಮಾನಗಳನ್ನು ಹೈವೇಗಳಲ್ಲಿ ಇಳಿಸಬೇಕಾದ್ರೆ ಅಲ್ಲಿ ಟ್ರಾಫಿಕ್ಕನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ನಮ್ಮ ನೀರಿನ ರಿಸೋರ್ಸ್ಗಳನ್ನು ಹೇಗೆ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು, ನಮ್ಮ ವಲ್ನರಬಲ್ ಪಾಯಿಂಟ್ಗಳೇನೇನಿದೆ, ಅದು ಒಂದು ಫ್ಯಾಕ್ಟ್ರಿ ಆಗಿರಬಹುದು, ಒಂದು ಈಗ ಟೆರರಿಸ್ಟ್ಗಳು ಅಮೇರಿಕಾದ ಪವರ್ ಸೆಂಟರ್ಗಳ ಮೇಲೆ, ಟ್ವಿನ್ ಟವರ್ಸ್ ಮೇಲೆ ಅಟ್ಯಾಕ್ ಮಾಡಿದರು, ನಾಸಾ ಮೇಲೆ, ಈ ರೀತಿ ಯಾವ್ಯಾವ ವಲ್ನರಬಲ್ ಟಾರ್ಗೆಟ್ಸ್ ಇದೆ, ಆ ಟಾರ್ಗೆಟ್ಗಳ ರಕ್ಷಣೆಯನ್ನು ಹೇಗೆ ಮಾಡಬೇಕು, ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅದಕ್ಕೆ ರೆಸ್ಪಾನ್ಸ್ ಹೇಗಿರಬೇಕು ಅನ್ನುವ ತಯಾರಿಯೇ ಮಾಕ್ ಡ್ರಿಲ್ ಅಥವಾ ಅಣಕು ಡ್ರಿಲ್. ಸರ್, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ಈ ಬೆಂಗಳೂರು, ಕಾರವಾರ ಇಲ್ಲಿ ಮಾಕ್ ಡ್ರಿಲ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳ್ತಾ ಇರೋದು ಯಾಕೆ? ಇದ್ರೆ ಯಾವ ರೀತಿಯಾಗಿರುತ್ತೆ ಈ ಬೆಂಗಳೂರು, ಕಾರವಾರ ಭಾಗಗಳಲ್ಲಿ? ಬೆಂಗಳೂರು IT ಸಿಟಿಯಾಗಿ ಒಂದು ಎಕನಾಮಿಕ್ ಕ್ಯಾಪಿಟಲ್ ಆಗಿ ಇವತ್ತು ದೇಶದಲ್ಲಿ ಬಹಳ ಪ್ರಮುಖ ಸ್ಥಾನವಾಗಿ ಹೊರಹೊಮ್ಮಿದೆ. ಹೀಗಾಗಿ ಶತ್ರು ರಾಷ್ಟ್ರದ ಟಾರ್ಗೆಟ್ಗಳಲ್ಲಿ ಪ್ರಮುಖವಾಗಿದೆ ಅದು. ಆ ಕಾರಣದಿಂದ ನಾವು ಬೆಂಗಳೂರು ಮೇಲೆ
ಬಾಂಬ್ ಬಿದ್ದರೆ ಏನು ಮಾಡಬೇಕು, ಅಥವಾ ಇಲ್ಲಿ ಸೈಬರ್ ಹ್ಯಾಕಿಂಗ್ ಆದರೆ ಏನೇನು ಮಾಡಬೇಕು, ಯಾರ್ಯಾರ ಕರ್ತವ್ಯ ಏನು, ಯಾವ್ಯಾವ ಥರದ ಸಮಸ್ಯೆಗಳು ಬೆಂಗಳೂರಿನ ಮೇಲೆ ಉದ್ಭವ ಆಗ್ಬೋದು, ಕಾವೇರಿ ನೀರು ಸಪ್ಲೈ ಕಟ್ಟಾದರೆ ಬೆಂಗಳೂರಿನ ಸ್ಥಿತಿ ಏನಾಗುತ್ತೆ, ಈ ರೀತಿ ನಾವು ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಸಾಧ್ಯತೆಗಳನ್ನು 360 ಡಿಗ್ರಿಗಳಲ್ಲೂ ಯೋಚನೆ ಮಾಡಿ ಅದಕ್ಕೆ ತಕ್ಕಂಥ ತಯಾರಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ನಾವು ಹಿಂದಿನ ಯುದ್ಧಗಳಲ್ಲಿ ನಾವು ಕರ್ನಾಟಕದವ್ರು ದೂರದಲ್ಲಿದ್ವಿ, ನಮಗೇನೂ ಆಗಿರಲಿಲ್ಲ, ಮುಂದಕ್ಕೂ ಏನೂ ಆಗಲ್ಲ, ನಾವು ಶಾಂತವಾಗಿದ್ದೀವಿ ಎನ್ನುವ ಭ್ರಮೆಯಲ್ಲಿ ಇರಬಾರ್ದು. ಕಾರವಾರ ಒಂದು ಪ್ರಮುಖವಾದ ನೇವಲ್ ಸೆಂಟರ್, ಅಲ್ಲಿ ಅದ್ರ ಮೇಲೆ ಅಟ್ಯಾಕ್ ಆಗಬಹುದು. ಅದನ್ನು ಅಟ್ಯಾಕ್ ಮಾಡೋದ್ರಿಂದ ನಮ್ಮ ಶಕ್ತಿ ಕುಂದಬಹುದು, ಯುದ್ಧದಲ್ಲಿ ನಮ್ಮ ಶಕ್ತಿ ಕುಂದಬಹುದು. ಹೀಗಾಗಿ ಇವನ್ನೆಲ್ಲ ವಲ್ನರಬಲ್ ಪಾಯಿಂಟ್ಸ್, ವಲ್ನರಬಲ್ ಪ್ಲೇಸಸ್, ವಲ್ನರಬಲ್ ಇಂಡಿವಿಜುವಲ್ಸ್ ಅಂತ ಹೇಳ್ತೇವೆ, ಅವ್ರನ್ನೆಲ್ಲ ರಕ್ಷಿಸ್ಕೊಳ್ಳೋ ರೀತಿಯಲ್ಲಿ ನಾವು ಡ್ರಿಲ್ನಲ್ಲಿ ಶಾಮೀಲ್ ಮಾಡ್ಕೋಬೇಕು. ಥ್ಯಾಂಕ್ ಯು ಸರ್, TV9 ಜೊತೆ ಮಾತನಾಡಿದ್ದಕ್ಕೆ.